ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಡೀ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯಿಂದ ಭರ್ಜರಿಯಾದಂಥ ಕಾರ್ಯಾಚರಣೆ ಆಗ್ತಾ ಇದೆ. ಇತ್ತೀಚೆಗೆ ನೋಡ್ಬೋದು 5 ಸ್ಟಾರ್ ಹೋಟ್ಲ್ ಆಗ್ಬೋದು, 3 ಸ್ಟಾರ್ ಹೋಟ್ಲ್ ಆಗ್ಬೋದು, ಎಲ್ಲೆಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಟೆಲ್ಗಳಿರ್ತಾವೋ, ಜೊತೆಗೆ ಸರ್ಕಾರದ ಮಟ್ಟದಲ್ಲಿರುವಂಥ ಇಲಾಖೆಗಳ ಒಳಗಡೆ ಇರುವಂಥ ಹೋಟೆಲ್ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಎಕ್ಸ್ಪೈರಿ ಡೇಟ್ ಮುಗಿದಂಥ ಮಾಂಸ ಆಗ್ಬೋದು, ತರಕಾರಿ ಆಗ್ಬೋದು ಸೇರಿದಂತೆ ಆಹಾರ ಪದಾರ್ಥಗಳನ್ನು ಸಿಕ್ಕಿದಂಥ ಸಂದರ್ಭದಲ್ಲಿ ಸೀಸ್ ಮಾಡುವಂಥ ಕೆಲಸ ಆಹಾರ ಸಂಬಂಧಪಟ್ಟಾಗಿರುವಂಥ ಫುಡ್ ಸೇಫ್ಟಿ ಇಲಾಖೆ ಇದೆಯಲ್ಲ ಅದು ದಾಳಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದ್ರ ಜೊತೆಗೆ ಮತ್ತೊಂದು ಕೆಲಸಕ್ಕೆ ರಾಜ್ಯದ ಪ್ರಮುಖ ಇಲಾಖೆಗಳೇನಿದಾವೋ ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಸಂಬಂಧಪಟ್ಟಾಗಿರುವಂಥ ಇಲಾಖೆ ಇದೀಗ ರಾಜ್ಯಾದ್ಯಂತ ಗುಟ್ಕಾ ಮತ್ತು ಪಾನ್ ಮಸಾಲ, ನಿಕೋಟಿನ್ ಅಂಶಗಳಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ಬ್ಯಾನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದೇ ತಿಂಗಳ 10ರಿಂದಲೇ ಅಧಿಕೃತವಾಗಿ ಜಾರಿ ಮಾಡುವಂಥ ಕೆಲಸ ಆಗಿದೆ. ಒಂದು ವೇಳೆ ಈ ಬ್ಯಾನ್ ಮಾಡಿದಂತಹ ಗುಟ್ಕಾ, ಪಾನ್ ಮಸಾಲ, ನಿಕೋಟಿನ್ ಇರುವಂತಹ ವಸ್ತುಗಳೇನಾದರೂ ಸಿಕ್ಕಿದ್ರೆ ಆ ಅಂಗಡಿ ಸೀಸ್ ಆಗುತ್ತೆ, ದಾಸ್ತಾನು ಮಾಡಿದಂಥ ಮಳಿಗೆಗಳು ಕೂಡ ಸೀಸ್ ಆಗುತ್ತೆ, ಕಾನೂನು ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸ ಆಗಿದೆ. ಈ ಒಂದು ಆದೇಶ 1 ವರ್ಷ ಕಾಲ ಮುಂದುವರಿಯುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶ ಮಾರಾಟಗಾರರಿಗೆ ಈ ರೀತಿಯಾದಂಥ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಬೆಂಗಳೂರಿನಲ್ಲಿರುವಂಥ ಜನ ಈ ಒಂದು ಆದೇಶ ತಕ್ಕನಾಗೆ ಗುಟ್ಕಾ, ಪಾನ್ ಮಸಾಲ ಸೇರಿದಂತೆ ನಿಕೋಟಿನ್ ಅಂಶ ಇರುವಂಥ ವಸ್ತುಗಳ ಮಾರಾಟ ಸಂಬಂಧಪಟ್ಟಾಗೆ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಗುಟ್ಕಾ, ಪಾನ್ ಮಸಾಲ ಎಲ್ಲವೂ ಕೂಡ ಬ್ಯಾನ್ ಆಗಬೇಕು, ರಾಜ್ಯದ ಜನರ ಆರೋಗ್ಯವನ್ನು ನಾವು ಕಾಪಾಡ್ತೀವಿ ಅಂದ್ಬಿಟ್ಟು ಯುವಕದವರು ನಿರ್ದೇಶನದಂತೆ ಮಾಡ್ತಾ ಇದ್ದಾರೆ. ಇದು ಜನ ಒಪ್ತಾರ ಅಂತ? ಒಪ್ತಾರೆ ಸರ್. ಇದು ಅಲ್ಲ, ಯಾಕೆಂತ ಇದು ಭಾಳ ತೊಂದರೆ, ದುಡ್ಡು ಕೊಟ್ಟು ಇದು ತಗೋಬೇಕು. ಅದು ಕ್ಯಾನ್ಸರ್ ಬರುತ್ತೆ, ಅದೆಲ್ಲ ಬರುತ್ತೆ. ಆ ಜನ ಕಾಣಿಸ್ತಾ ಇಲ್ಲ. ಇವಾಗ ಗೌರ್ಮೆಂಟ್ಗೆ ರೂಲ್ಸ್ ಮಾಡಬೇಕು, ಮಾಡಬೇಕು. ಅದು ಜನರಿಗೆ ಫೈನ್ ಆಗದೆ ಉಪಕಾರ ಆಗ್ತದೆ. ಇಲ್ಲಾಂತ ಜನ ಗೌರ್ಮೆಂಟ್ ಏನು ಮಾಡಿಲ್ಲ ಅಂತೆ, ಅದು ಅಂಗಡಿಯವ್ರಿಗೆ ಫೈನ್ ಆಗಬೇಕು. ಇದ್ದಾರೆ ಸ್ವಲ್ಪ ಒಂದು ದಿವಸ ಒಂದು ಬಾಯಿನಲ್ಲಿ ಬಬಲ್ ಗಮ್ ಏನ ತಗೊಂಡು ಹಾಕೊಂಡು ಬಿಟ್ರೆ ಅದು ಪಿದೆ ಆಗ್ಬಿಡ್ತದೆ. ಅದು ಉಪಕಾರ ಫಸ್ಟ್ ಕ್ಯಾನ್ಸಲ್ ಮಾಡಬೇಕು. ಅದು ಗೌರ್ಮೆಂಟ್ನಿಂದ ರೂಲ್ಸ್ ಮಾಡಬೇಕು. ಅದು ಏನು ಪಾನ್ ಪರಾಕು, ಬೀಡ ಏನೇನಿದೆ ಐಟಮು ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಅದು ಆ ಜನಗಳಿಗೆ ತೊಂದರೆ ಆಗಿದ್ರೆ ಪರವಾಗಿಲ್ಲ, ಸ್ವಲ್ಪ ದಿನ ತೊಂದರೆ ಆಗುತ್ತೆ, ಆಮೇಲೆ ಕರೆಕ್ಟ್ ಆಗಿಬಿಡ್ತದೆ. ಇವಾಗ ಅದು ಕ್ಯಾನ್ಸಲ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಜನ ಇಲ್ಲಿ ತಿಂತಾರ, ಅಲ್ಲಿ ತಿಪ್ತಾರ. ಜನ ಎಲ್ಲಿ ಏನು ನೋಡಲ್ಲ, ಇಲ್ಲಿ ಜನ ಬರೋದು ಎಲ್ಲ ಏನು ನೋಡಲ್ಲ, ಅದೆಲ್ಲ ಇದು ಮಾಡ್ಕೊಂಡ್ಬಿಟ್ರೆ ಜನ ಇದಾಗುತ್ತೆ. ಒಂದು ತಿಂಗಳು ಇದು ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ರೆ 1-2 ತಿಂಗಳು ಸ್ವಲ್ಪ ತೊಂದರೆ ಆಗುತ್ತೆ, ಆಮೇಲೆ ಕರೆಕ್ಟಾಗಿ ಬಂದ್ಬಿಡ್ತದೆ. ಇಲ್ಲಿ ಪಾನ್ ಪರಾಕು, ಅನ್ನ ತಿಂದ್ಬಿಟ್ಟು ಅದೇ ದುಡ್ಡಿನಲ್ಲಿ ಮಕ್ಕಳು ಜೊತೆ ತಿಂದ್ಬಿಟ್ಬಿಟ್ರಲ್ಲ. ಎಂತಿ ಮಕ್ಕಳು ಎಲ್ಲ ಖುಷಿ ಆಗ್ಬಿಡ್ತಾರೆ. ನನ್ನ ತಂದೆ ಅಪ್ಪ ಏನೆಲ್ಲ ಬಿಟ್ಬಿಟ್ರಪ್ಪ. ಎಂತಿಗೆ ಸ್ವಲ್ಪ ಸಂತೋಷ ಆಗುತ್ತೆ, ಮಗುಳಿಗೆ ಸಂತೋಷ ಆಗುತ್ತೆ. ಅದು ಬಾಸ್ನ ತಗೊಂಡ್ಬಿಟ್ರೆ ಅಯ್ಯೋ ಆ ಮನೆಯೆಲ್ಲ ತಿಸ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಅದು ನಂದು ಇಲ್ಲ, 1 ವರ್ಷ ಅಲ್ಲಿ ಪರ್ಮನೆಂಟ್ ಬ್ಯಾನ್ ಮಾಡಬೇಕು. ಮತ್ತೆ ಗೌರ್ಮೆಂಟೇ ರೂಲ್ಸ್ ಮಾಡ್ತಾ ಇದೆ, ತೊಂದರೆ ಕೊಡೋದು ಗೌರ್ಮೆಂಟೇ. ಯಾಕೆ ಒಂದೇ ಹಮೇಶ ಕ್ಯಾನ್ಸಲ್ ಮಾಡಿ ಪರ್ಮನೆಂಟ್ ಮಾಡಿಬಿಟ್ರೆ ಯಾಕೆ ತೊಂದರೆ, ಜನಗಳು ಒಳ್ಳೆ ಆಗುತ್ತೆ. ಇದು ಸುಮ್ಮನೆ ಯಾಕೆ 1 ತಿಂಗಳು 5 ತಿಂಗಳು ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಪ್ರಯೋಜನ? ಪರ್ಮನೆಂಟ್ ಇದು ಮಾಡಬೇಕು, ಬ್ಯಾನ್ ಮಾಡಬೇಕು. ಇವಾಗ ಒಂದು ವರ್ಷ ಬ್ಯಾನ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದೇ ಹಾಕ್ಬಿಟ್ರೆ ಮತ್ತೆ ಜನಗಳಿಗೆ ಇದಾಗತ್ತೆ, ತೊಂದರೆ ಆಗುತ್ತೆ. ಯಾಕೆ ಒಂದೇ ಸಾರಿ ಬ್ಯಾನ್ ಮಾಡಬೇಕು. ಇವಾಗ ತಮಿಳ್ನಾಡು ಮಾಡಿಬಿಟ್ಟಲ್ಲ, ಸಾರ ಅಂಗಡಿ ಎಲ್ಲ ಮಾಡ್ಬಿಡ್ತಾರೆ. ಇವಾಗ ಇಲ್ಲಿ ಮಾಡೋ ಜನ ಇಲ್ಲಿ ಮಾಡಿಬಿಟ್ರೆ ಒಳ್ಳೆ ಆಗ್ಬಿಡ್ತದೆ, ಒಳ್ಳೆ ಆಗುತ್ತೆ. ಇವಾಗ ಸುಮ್ಮನೆ ಅಲ್ಲಿ ಒಂದು ಇಲ್ಲಿ ಒಂದು ಗೌರ್ಮೆಂಟ್ ಇದು ಮಾಡಿಬಿಟ್ರೆ ಏನು ಪ್ರಯೋಜನ? ಇವಾಗ ಇದು ತಮಿಳ್ನಾಡು ಮಾಡ್ತಾರಲ್ಲ ಅವನು. ಇವಾಗ ನಮ್ಮ ಇಲ್ಲಿ ಏನು ಮಾಡಬೇಕು, ಸಾಲ ಅಂಗಡಿನೇ ಕ್ಯಾನ್ಸಲ್ ಮಾಡಿಬಿಟ್ರೆ, ಏನು 8 ಅಂಗಡಿ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಯಾರು ಮಾಡ್ತಾರೆ? ಯಾರು ಮಾಡಲ್ಲಲ್ವ. ಅದಕ್ಕೋಸ್ಕರ ಪಾನ್ ಪರಾಕು ಅದೆಲ್ಲ ಬ್ಯಾನ್ ಮಾಡಬೇಕು. ಜನ್ಸ್ನಲ್ಲಿಂದ ಲೇಡೀಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ತಿನ್ನೋಕ್ಕೆ. ಅದು ಮೊನ್ನೆ ನೋಡಿದ್ರೆ 10 ಪ್ಯಾಕೆಟ್ 15 ಪ್ಯಾಕೆಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಬ್ಯಾನ್ ಮಾಡಬೇಕು ಸರ್. ಅಲ್ಲ, 1 ವರ್ಷ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. 1 ವರ್ಷ ಸಾಕಾ? ನೋಡಿ, ವಿಜಯ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ತಮಿಳ್ನಾಡಲ್ಲಿ. ಸಾರ ಅಂಗಡಿ ಎಲ್ಲ ಆ ಥರ ಮಾಡಬೇಕು ಅದೇ ಹೇಳ್ತಾರೆ. ಈಗ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ, ಗುಟ್ಕಾ, ಪಾನ್ ಮಸಾಲ ಎಲ್ಲವೂ ಕೂಡ 1 ವರ್ಷ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.
ಜನ ಹೋಗ್ತಾರಾ? ನೀವು ಸಾರ್ವಜನಿಕವಾಗಿ ನೀವೇನ್ ಹೇಳ್ಬೋದು? ಹೌದು, ಜನ ಒಪ್ಪಲ್ಲ, ಅದು ಬ್ಯಾಂಡ್ ಅಲ್ಲ, ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ತಿಂದು. ಆದ್ರೆ ಇದರಿಂದ ಕ್ಯಾನ್ಸರು ಇದೆಲ್ಲ ಬರುತ್ತೆ. ಇವರು ಟೆಂಪ್ರರಿಗೆ ಬ್ಯಾಂಡ್ ಮಾಡ್ತಾರೆ, ಮತ್ತೆ ಇದು ಮಾಡ್ತಾರೆ, ಅವ್ರವ್ರ ತಕ್ಕಂತೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಬ್ಯಾಂಡ್ ಮಾಡಿದ್ರು ಒಳ್ಳೇದೇ, ಜನಕ್ಕೂ ಒಳ್ಳೇದು. ಏನದು ಅಭ್ಯಾಸ ಆಗ್ಬಿಡುತ್ತೆ. ಬ್ಯಾಂಡ್ ಮಾಡಿದ್ರೆ ಸ್ಟಾರ್ಟಿಂಗ್ ಅವ್ರ ಕಷ್ಟ ಇರುತ್ತೆ, ಆಮೇಲೆ ಅದೇ ಅಭ್ಯಾಸ ಆಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಜನಕ್ಕೆ ಒಳ್ಳೇದು. ಕ್ಯಾನ್ಸರು, ಮೌತ್ ಕ್ಯಾನ್ಸರ್ ಇದೆಲ್ಲ ಬರುತ್ತೆ, ಅದರಿಂದ ಒಳ್ಳೇದೇ ಅದು. ಯುಟಿಕದವರು ಕೂಡ ಹೇಳ್ತಾರದೇನಂದ್ರೆ ನಾವು ಆರೋಗ್ಯ ಕಾಪಾಡಕ್ಕಿದೀವಿ, ನಮ್ಮ ಕೈಲಿ ಏನ್ ಮಾಡ್ತೀವಿ ಆ ಕೆಲಸ ಮಾಡ್ತೀವಿ, ಬಟ್ ಜನರು ಕೂಡ ಅರ್ಥಕೊಳ್ಬೇಕು ಅಂತ ಹೇಳ್ತಾರೆ. ಹೌದು, ಜನ ಅರ್ಥ ಮಾಡ್ಕೋಬೇಕು, ಆದ್ರೆ ಜನ ಅರ್ಥ ಮಾಡ್ಕೊಳ್ಳಲ್ಲ. ಮೋಸ್ಟ್ಲಿ ಎಲ್ಲರೂ ತಿನ್ನೋರೇ ಜಾಸ್ತಿ, ಅದು ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಅದೇ ಅವ್ರು ಬ್ಯಾನ್ ಮಾಡಿದ್ರೆ ಅವ್ರಿಗೆ ಒಳ್ಳೇದು, ಅದು ಅವ್ರಿಗೆ ಬರ್ಬೇಕು ಅಂದ್ರೆ ಒಳ್ಳೇದು. ಜನ ಒಂದ್ ರೀತಿ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಜನ ಬಿಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಕಲ್ತಿರೋರು. ಇಲ್ಲ, ಇವಾಗ ಬ್ಯಾನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇದು ಅಭ್ಯಾಸ ಆಗ್ಬೇಕು ಅವ್ರಿಗೆ. ಬ್ಯಾನ್ ಮಾಡ್ಬಿಟ್ರೆ ಇವಾಗ ಗುಟ್ಕಾ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ. ಇವಾಗ ಕೊರೋನಾ ಟೈಮ್ನಲ್ಲೆಲ್ಲ ಎಣ್ಣೆ ಇದೆಲ್ಲ ಬ್ಯಾನ್ ಆಗಿತ್ತು. ಏನ್ ಮಾಡಿದ್ರು, ಜನ ಅಭ್ಯಾಸ ಆಗ್ಬಿಡುತ್ತೆ ಅವ್ರಿಗೆ. ಸೊ ಅದರಿಂದ ಒಳ್ಳೇದೇ. ಅಂದ್ರೆ ಅದು ಲಾಂಗ್ ಟರ್ಮ್ ಇರಬೇಕು. ಬರೀ 1 ವರ್ಷ ಮಾಡ್ಬಿಟ್ಟು ಮತ್ತೆ ಅವರು ಇದು ಮಾಡಿದ್ರೆ ಕಷ್ಟ. ಅಂದ್ರೆ 1 ವರ್ಷಕ್ಕಿಂತಲೂ ಪರ್ಮನೆಂಟ್ಲಿ ಮಾಡ್ಬಿಡ್ಬೇಕು ಅಂತ. ಹೌದು, ಪರ್ಮನೆಂಟ್ ಮಾಡಿದ್ರು ಒಳ್ಳೇದು. ಜನಗೂ ಅರ್ಥ ಆಗ್ಬೇಕು, ಅವ್ರು ಒಳ್ಳೇದಕ್ಕೆ. ಅದು ಜನ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ. ಪಾಕೆಟ್ಗಳ ಮೇಲೆ ಬರ್ದಿರ್ತಾರೆ ಸರ್, ಇದು ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಕೆನ್ನೆ ಕಿತ್ತೋಗಿರೋದೆಲ್ಲ ತೋರಿಸ್ತಾರೆ. ಈಗಿದ್ದು ಕೂಡ ಅಡಿಕ್ಟ್ ಆಗಿರೋರು ಯಾಕೆ ಆ ಮಟ್ಟಿಗೆ ಇರ್ತಾರೆ? ಅವ್ರಿಗೆ ಅದೇ, ಅದು ಅಡಿಕ್ಟ್ ಆಗ್ಬಿಟ್ಟಿದೆ. ಅವ್ರಿಗೆ ತಿಂದು ಅಭ್ಯಾಸ. ಅದಿಲ್ಲ ಅಂದ್ರೆ ಒಂಥರ ಅವ್ರಿಗೆ ಸೈಕಲಾಜಿಕಲ್ ಇದಾಗುತ್ತೆ ಅವ್ರಿಗೂ. ಸೊ ಅದರಿಂದ ಅದೇ ಹೋಗ್ತಾ ಅವ್ರಿಗೆ ಇದಾಗ್ಬಿಡುತ್ತೆ. ಇವಾಗ ಸಿಕ್ಕಿಲ್ಲ ಅಂದ್ರೆ, ಪ್ರಾಡಕ್ಟೇ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅದು ಅಡ್ಜಸ್ಟ್ ಆಗ್ಬಿಡ್ತಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರದ ಕೆಲವೊಂದು ಕಾರ್ಯಗಳು ನೋಡ್ತಾ ಇರ್ತೀರಾ, ಫುಟ್ಪಾತ್ ಒತ್ತುವರಿ ತೆರುವಂತ ಆಗ್ಬೋದು, ಜೊತೆಗೆ ಹೋಟೆಲ್ ಮೇಲೆ ದಾಳಿ ಆಗ್ತಿರುವಂತದ್ದು ಆಗ್ಬೋದು. ಯಾಕಂದ್ರೆ ಆರೋಗ್ಯ ಸಂಬಂಧಪಟ್ಟಾಗ ಈಗ ಇದು ಮಾಡ್ತಿರುವಂಥದ್ದು ಓವರ್ ಆಗಿ ಏನ್ ಹೇಳ್ಬೋದು ಗೌರ್ಮೆಂಟ್ ಬಗ್ಗೆ? ಇಲ್ಲ, ಇದೆಲ್ಲ ಒಳ್ಳೇದಕ್ಕೆ. ಇವಾಗ ಫುಟ್ಪಾತ್ ಕ್ಲಿಯರೆನ್ಸ್ ಒಳ್ಳೇದಕ್ಕೆ. ಅದು ಕ್ಲಿಯರೆನ್ಸ್ ಆದ್ಮೇಲೆ ಬೇರೆ ಎಲ್ಲಾದ್ರೂ ಒಂದು ಜಾಗ ಕೊಡ್ಬೇಕು ಅವ್ರಿಗೂ. ಬೇರೆ ಎಲ್ಲಾದ್ರೂ ಒಂದು ಅಂಡರ್ ಗ್ರೌಂಡ್ ಇದ್ ಮಾಡಿದ್ರು. ಸೊ ಅದು ವಿಜಯನಗರದಲ್ಲಿ, ಆದ್ರೆ ಅದು ಯೂಸೇ ಮಾಡ್ತಲ್ಲ. ಸೊ ಅದು ಯೂಟಿಲೈಸ್ ಮಾಡ್ಕೋಬಹುದು. ಸೊ ಜನನು ಅಲ್ಲೇ ಹೋಗ್ತಾರೆ, ಟ್ರಾಫಿಕ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಬೇರೆ ಏನಂದ್ರೆ ಹೋಟೆಲ್ ಮೇಲೆ ದಾಳಿ, ಆ ಫುಡ್ ಅದು ಒಳ್ಳೇದಕ್ಕೆ. ಇವಾಗ ನೋಡಿ, ಅವ್ರಿಗೊಂದು ಭಯ ಇರುತ್ತೆ. ಇವಾಗ ಫುಡ್ 5 ಸ್ಟಾರ್ ಹೋಟೆಲ್ ಅಂತೀವಿ, ಕ್ಲೀನ್ ಆಗಿರ್ತಾರೆ ಅಂದ್ರು, ಆದ್ರೆ ಒಳಗಡೆ ಹೋಗಿ ರೈಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಲ್ಲ ಎಕ್ಸ್ಪೈರಿ ಡೇಟ್ ಇರೋದು. ಇದು ಇವಾಗ ಪಬ್ಲಿಕ್ ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ, ಹೋಗ್ತೀವಿ ಫ್ಯಾಮಿಲಿ ಸೇರಿ, ದೊಡ್ಡ ಹೋಟೆಲ್ ಹೋದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಅಂತ ಹೋಗ್ತೀವಿ. ಆದ್ರೆ ಅಲ್ಲೇ ಈ ತರ ಆದ್ರೆ ಏನ್ ಮಾಡೋಣ ಪಬ್ಲಿಕ್ ಅವರು. ಸೊ ಭಯ ಇರುತ್ತೆ ಹೋಟೆಲ್ ಅವ್ರಿಗೆ, ಬರ್ತಾರೆ ಚೆಕಿಂಗ್ ಮಾಡ್ತಾರೆ ಅಂತ. ಸೊ ಅವರು ಎಲ್ಲ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ಬೇಕು. ಫುಡ್ ಸೇಫ್ಟಿ, ಹಳೆ ಚಿಕನ್ ಹಾಕ್ತಾರೆ, ಹಳೆ ನಾನ್ ವೆಜ್ ಅಂಗಡಿನಲ್ಲೆಲ್ಲ ಅದೆಲ್ಲ. ಹೌದು, ಹಳೆ ಚಿಕನ್ ಇದೆಲ್ಲ ಹಾಕ್ತಾರೆ. ನಾವೇನು ದುಡ್ಡು ಕೊಟ್ಬಿಟ್ಟು ತಗೊಳ್ಳೋದು, ನಮ್ಗೆ ಒಳ್ಳೆ ಹೈಜಿನಿಕ್ ಆಗಿರ್ಬೇಕಂತ ನೋಡ್ತೀವಿ. ಆದ್ರೆ ಈ ತರ ಎಲ್ಲ ಆದ್ರೆ ಕಷ್ಟ. ಹೌದು, ಫಸ್ಟೇ ಎಲ್ಲ ಪೊಲ್ಯೂಷನ್ ಇದು ಅಂತ ಇದೆ. ಇದ್ಮೇಲೆ ಈ ತರ ಎಲ್ಲ ಕಷ್ಟ. ಇದೆಲ್ಲ ಒಳ್ಳೇದಕ್ಕೆ, ಇದೆಲ್ಲ ಆಕ್ಷನ್ ತಗೋಬೇಕು. ಅವರು ಗೈಡ್ಲೈನ್ಸ್ ಫಾಲೋ ಮಾಡ್ಬೇಕು. ಬರೀ ವರ್ಷಕ್ಕೊಂದ್ಸತಿ ರೈಡ್ ಮಾಡ್ಬಿಟ್ಟು ಆಮೇಲೆ ಸುಮ್ಮನೆ ಇದ್ರೆ ಆಗಲ್ಲ. ರೆಗ್ಯುಲರ್ ಆಗಿ ಚೆಕ್ ಎಲ್ಲ ಮಾಡಬೇಕು 6 months ಒನ್ಸು. ಸೊ ಅವರು ಭಯ ಇರುತ್ತೆ, ಎಲ್ಲ ಹೈಜೀನ್ ಎಲ್ಲ ಫಾಲೋ ಮಾಡ್ತಾರೆ. ಹಾಗಿದ್ರೆ ಮಾತ್ರ ಜನ ಒಂದ್ ರೀತಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ. ಹೌದು, ಜನ ಚೇಂಜ್. ಇದೆಲ್ಲ ಒಳ್ಳೇದಕ್ಕೆ, ಪಬ್ಲಿಕ್ ವೆಲ್ಕಮ್ ಮಾಡಬೇಕು, ಇದೆಲ್ಲ ಒಳ್ಳೇದಕ್ಕೆ. ಸೊ ನಾವು ಸಪೋರ್ಟ್ ಮಾಡಿದ್ರೆ ಈ ತರ ಆಗ್ತಾ ಇರುತ್ತೆ. ಸರ್, ಗುಟ್ಕಾ ಎಲ್ಲರಿಗೂ ಅಪಾಯ. ಗುಟ್ಕಾ ನಿಲ್ಸಿದ್ರೆ ಭಾಳ ಒಳ್ಳೇದು ಸರ್. ಯಾಕಂದ್ರೆ ಗುಟ್ಕಾಯಿಂದ ಯುವಕರೆಲ್ಲ ಹಾಳಾಗ್ತದೆ. ಯುವಕರಿಗೆ ಪ್ರಾಬ್ಲಮ್ಸ್ ಎಲ್ಲ ಗುಟ್ಕಾಯಿಂದ ಬರ್ತಿರೋದು. ದಯವಿಟ್ಟು ನಮ್ಮ ಸರ್ಕಾರ ಗುಟ್ಕಾ ನಿಲ್ಸಿದ್ರೆ ಎಲ್ಲ ಯುವಕರಿಗೆ ಒಳ್ಳೇದೈತದೆ. ಅದರಿಂದ ನಮ್ಮ ಬೇಡಿಕೆ ಏನಂದ್ರೆ, ದಯವಿಟ್ಟು ಗುಟ್ಕಾ ನಿಲ್ಲಿಸ್ಬೇಕು. ಆಮೇಲೆ ಇದೈತಲ್ಲ ಸರ್ ಎಣ್ಣೆ, ಅದು ನಿಲ್ಲಿಸಿದ್ರೆ ಒಳ್ಳೇದು. ತುಂಬ ಪೊಲೀಸರು ಡ್ಯೂಟಿ ಕಡಿಮೆ ಆಯ್ತದೆ ನೈಟ್ ಟೈಮು. ಹೌದು, ಅದಕ್ಕೋಸ್ಕರ ದಯವಿಟ್ಟು ಗುಟ್ಕಾ ಮತ್ತು ಇದು ಬಾರು ಏನಿದೆ, ಬಾರು ರೆಸ್ಟೋರೆಂಟ್ಗಳು ಅದು ಬಾಕಲ್ಲಿ ಜಲ್ದಿ ಹಾಕಿದ್ರೆ ಒಳ್ಳೇದು ಸರ್. ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಇರ್ಬೋದು ಜನ, ಅಷ್ಟೇ ಸರ್. ಅಲ್ಲ, ಈಗ ಯುಟಿಕಾದವರು ಆರೋಗ್ಯ ಖಾತೆ ತಗೊಂಡಾಗ ಕೆಲಸ ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಈಗ ಕೆಲಸ ಮಾಡ್ತಿರುವಂತದ್ದು ನೋಡಿದ್ರೆ ಜನರಿಗೆ ಅವ್ರಿಗೆ ಮೊದಲೇ ಹೇಳಿದ್ದಾರೆ, ಆರೋಗ್ಯವನ್ನ ಕಾಪಾಡುವಂಥದ್ದೇ ನಮ್ಮ ಮೊದಲ ಕೆಲಸ ಅಂತ ಹೇಳಿದ್ದಾರೆ. ಈಗ ಅವ್ರು ಮಾಡ್ತಾ ಇದ್ದಾರೆ ಅನ್ಸುತ್ತಾ ಅಂತ ಸರ್. ಯುಟಿಕಾದವರು ಒಳ್ಳೆ ಪರ್ಸನ್, ಒಳ್ಳೆ ಅವ್ರಿಗೆ ಇದ್ದದೆ ಅನುಭವ ಅದೇ. ಯಾವ ಖಾತೆ ಕೊಟ್ಟರು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾರೆ ಅವರು.
ಸ್ಪೀಕರ್ ಇದ್ರು ನಿಭಾಯಿಸೋದು. ಅದ್ರ ಮುಂಚೆ ಶಿಕ್ಷಣ ಸಚಿವರಾಗಿದ್ರು, ಅದ್ರ ಮುಂಚೆ ಇದು ಆಗಿದ್ರು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ, ಹೆಲ್ತ್ ಮಿನಿಸ್ಟರ್ ಆಗಿದ್ರು, ಆರೋಗ್ಯ ಸಚಿವರು ಆಗಿದ್ರು. ಈ ಸಲ ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಇನ್ನೂ ಮುಂದಕ್ಕೆ ಒಳ್ಳೇದು ಮಾಡ್ತಾರೆ, ನಮಗೆ ನಂಬಿಕೆ ಇದೆ. ಈಗ ಗುಟ್ಕಾ ಪಾನ್ ಮಸಾಲ 1 ವರ್ಷಕ್ಕಷ್ಟೇ ಸೀಮಿತ ಆಗಿದೆ. ಪರ್ಮನೆಂಟ್ಲಿ ಮಾಡ್ಬೋದಿತ್ತು. ಯಾಕಂತ ಹೇಳಿದ್ರೆ ಆರೋಗ್ಯ ಅಂತಂದ್ರೆ ಆರೋಗ್ಯನೇ. ಹುಡುಗರು 1 ವರ್ಷ ಹಾಳಾದವ್ರು ಮತ್ತೆ ನೆಕ್ಸ್ಟ್ ಕಲಿಬೋದು ಅನ್ನೋಂಥ ಚಾನ್ಸಸ್ ಇದೆ. 1 ವರ್ಷ ಮಾಡ್ಬೇಕಾಯ್ತಾ ಪರ್ಮನೆಂಟ್ಲಿ ಮಾಡ್ಬೇಕಾಗಿತ್ತು? ಪರ್ಮನೆಂಟ್ ಮಾಡಿದ್ರೆ ಒಂದು ಪರಿಹಾರ ಸಿಗ್ತದೆ. ಒಂದು ವರ್ಷ ಮಾಡ್ಬಿಡ್ತಿರ್ತಾನ, ನೀ ಸ್ಟಾರ್ಟ್ ಮಾಡಿದ್ರೆ ಅದೇ ದಾರಿಗೆ ಬಂದಂಗೆ ಐತಲ್ಲ. ಎಲ್ಲ ಹೆಂಗಸರು ಮಕ್ಕಳೆಲ್ಲ ಕಲ್ತ್ಕೊಬಿಟ್ಟು ಒಳ್ಳೆ ಕೆಟ್ಟ ಬುದ್ಧಿ ಕಲ್ತ್ಕೊಂಡು ಹೋಯ್ತವ್ರೆ. ವಿಡಿಯೋ ಪಕ್ಕಡ ಅನ್ನಿಸ್ತುಮೆ ಈ ಥರ ಅದೇ ಸರ್. ನಾವು ಮಳವಳ್ಳಿಯವರು, ನಾವು ಬೆಂಗಳೂರವಲ್ಲ. ನಾವು ನಮ್ಮ PM ನರೇಂದ್ರ ಸ್ವಾಮಿ ಅವರು ಸಚಿವರಾದರು, ಕೃಷಿ ಸಚಿವರು. ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ವು. ಆಮೇಲೆ ರಿಜ್ವಾನ್ ಅರ್ಷದ್ ಇವರು ನಮ್ಮ MLA ಅವರು ನಮಗೆ ರಿಲೇಷನ್. ಅವ್ರಿಗೆ ನಾವು ಇದು ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದು. ನರೇಂದ್ರ ಸ್ವಾಮಿ ಅವರಿಗೆ ಮೀಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಬಂದ್ವು. ನೀವು ಸಿಕ್ಕಿದ್ರೆ ಗುಟ್ಕದ ಬಗ್ಗೆ ನಮ್ದು ಪಕ್ಕಾ ವಿರೋಧ. ಸರಿ ಸರ್, ಹಾಕೋದು ಬೇಡ ಸರ್. ಅವ್ರು ಜಾರಿಗೆ ಮಾಡಿದ್ದು ಒಳ್ಳೇದು. ಸರ್, ಈಗ ಒಬ್ಬ ಮಹಿಳೆ, ಹಿರಿಯ ಮಹಿಳೆ, ಎಲ್ಲೋ ಒಬ್ರು ಎಲೆ ಅಡಿಕೆ ಹಾಕೋರೆಲ್ಲರೂ ಈಗ ಗುಟ್ಕಾ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಅಡಿಕೆ ಜೊತೆ ಗುಟ್ಕಾ ಹಾಕೊಳ್ಳೋರು ಇದ್ದಾರೆ. ಅವೆಲ್ಲವನ್ನೂ ಕೂಡ ಮನಗಂಡಂತ ಸರ್ಕಾರ ಈಗ ಬ್ಯಾನ್ ಮಾಡುವಂತ ಕೆಲಸ ಆಗ್ತದೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಸರ್ಕಾರದ ಥೀಮು ಕ್ಯಾನ್ಸರ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದಾವೆ. ಇದನ್ನ ನಾವು ತಡಿಬೇಕನ್ನೋದು ಮೂಲ ಉದ್ದೇಶ ಸರ್. ಈಗ ಏನ್ ಅನ್ಸುತ್ತೆ? ಏನಿಲ್ಲ, ಇದು ನಿಲ್ಸಿರೋದು ಭಾಳ ಒಳ್ಳೇದು. ನಮ್ಮ ಸರ್ಕಾರ ತಂದಿರೋದುವೇ ಭಾಳ ಒಳ್ಳೇದು ಒಂದು ಕ್ರಮ ತಗೋತಾವ್ರೆ. ಆಮೇಲೆ ಸ್ವಲ್ಪ ಅಂಗಡಿಗಳ್ಗೆ ಎಲ್ಲ ಇದೊಂದು ಕ್ಲಿಯರ್ ಮಾಡ್ತಾ ಇರೋದು, ಅದು ಒಂದು ಒಳ್ಳೆ ಭಾಳ ಇರಿಗಲ್ಲ ಮಾಡ್ತಾವ್ರೆ. ಈಗ ನೋಡಿ, ಒಂದು ಗಾಡಿ ನಿಲ್ಲಿಸ್ಬೇಕಾದ್ರೆ, ಒಂದು ಇಸ್ಕೂಟ್ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇತ್ತು. ಹೆಂಗೀಗ ಕ್ಲಿಯರ್ ಆಗದೆ ಇನ್ನೂ ಹೋಗೋರು ಬರೋರಿಗೆ. ಆಮೇಲೆ ಸಣ್ಣ ಮಕ್ಕಳು ಎಲ್ಲ ನೋಡಿ, ನಮ್ಮ ಮನೆಗಳಲ್ಲೇ ನಮ್ಮ ಅಕ್ಕದಿರ ಮಕ್ಕಳು, ನಮ್ಮ ತಂಗದಿರ ಮಕ್ಕಳು ಎಲ್ಲ ಗುಟ್ಟ ಕುಡಿದು 15 ವರ್ಷ 20 ವರ್ಷದ ಹುಡುಗರಿಗೆ ಫಸ್ಟ್ಗೆ 2 ವರ್ಷದಿಂದ 5-6 ಜನ ನಮ್ಮ ಮನೆಯಲ್ಲೇ ತೀರೋಗವ್ರೆ. ಈಗ ನಾವು ಇನ್ನೊಬ್ಬಂಗೆ ಹೇಳೋಕ್ಕಾಗಲ್ಲ. ಅವರೇ ತಿಳ್ಕೊಂಡು ನಾವು ಇನ್ನೂ ಒಂದು ಜಾಗರಣೆ ಕೊಟ್ಬಿಟ್ಟು ಇನ್ನೂ ಒಬ್ಬರಿಗೆ ಇಲ್ದಂಗೆ ಮಾಡಿ ಈಗ ತಂದಿರೋದುವೆ. ಆಮೇಲೆ ಯುವಕದವರು ತಂದವರು ಹಾಸ್ಪಿಟ್ಲಿಂದ ಒಂದು 500 ಕಿಲೋಮೀಟ್ರಿಗೆ ಅಂಗಡಿಗಳು ಹೋಗಲಿ, ಅದು ಆಗಲಿ ಎಲ್ಲ ನಿಲ್ಲಿಸಿರೋದು ಎಲ್ಲ ಭಾಳ ತುಂಬ ಕೆಲಸ ಮಾಡ್ತಾವ್ರಲ್ಲ, ಆ ತೃಪ್ತಿಯಾಗಿ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ನಾವು ಕೆಲಸಗಾರ ಅಂದ್ಬಿಟ್ಟೆ ಅವ್ರಿಗೆ ಭಾಳ ಮೆಚ್ತೀವಿ ಸರ್. ಇನ್ನು ಏನಾದರೂ ಬದಲಾವಣೆ ಆಗಬೇಕು. ಇದು ಬದಲಾವಣೆ ಆಗೋ ಗಂಟ ಆಗೋದಿಲ್ಲ. ಈಗ ತಮಿಳ್ನಾಡು ಎಲ್ಲ ಭಾಳ ಶಿಸ್ತಾಗಿ ಮಾಡ್ತಾವ್ರೆ, ಭಾಳ ಕಠಿಣವಾಗಿ ಮಾಡ್ತಾವ್ರೆ. ಅದೇ ಥರ ಮಾಡಬೇಕು. ಮುಂದುವರಿಸ್ಕೊಂಡು ಅದು ಯಾರೋ ಹೇಳಿದ್ರು ಮಾಡಿದ್ರು ಅಂದ್ಬಿಟ್ಟು ಅಡ್ಡಾಟ ಬಿಟ್ಬಿಟ್ಟು 2 ಜನಕ್ಕೆ ಮಾತು ಆಡ್ಕೊಂಡು 2 ಜನ ನಿಲ್ಲಿಸೋದು, 2 ಜನ ಯಾರೋ ಬಂದು ಮಾತಾಡಿದ್ರು ಅಂದ್ಬಿಟ್ಟು ಬಿಟ್ಬಿಟ್ರೆ ಅದೆಲ್ಲ ಸರಿಯಾಗಲ್ಲ. ಕಂಟಿನ್ಯೂ ಆಗಿ ಮಾಡಿ ಯಾವ್ದಾರ ಒಂದು ಪರಿಹಾರ ಹುಡುಕ್ಬೇಕು. ನಿಲ್ಸವ್ರೆ ಇಲ್ಲ, ನಿಲ್ಲಿಸ್ಬೇಕಿತ್ತು. ಆಗ ನಾವು ನಿಲ್ಲಿಸಿಲ್ಲ, ಕಾನೂನು ಪಾಲನೆ ಮಾಡಲಿಲ್ಲ. ಈಗ ಇವರು ಸ್ವಲ್ಪ ಭಾಳ ಇದರಿಂದ ಶಿಸ್ತಿಂದ ಮಾಡಬೇಕು. ಈಗ ಅದ್ರ ಜೊತೆಲಿ ಪೊಲೀಸ್ನವ್ರು ಅವರು ಇವರು ಸ್ವಲ್ಪ ಸೇರ್ಕೊಬಿಟ್ಟು ನಮ್ಮಂಥ ಯುವಕರಿಗೂ ಕರ್ಕೊಂಡು ಏನದ ಎಲ್ಲ ನಮ್ಮದು ಸಹಕಾರ ಬೇಕು. ಅವ್ರಿಗೆ ಹಿಡ್ಕೊಟ್ಟು ಇಲ್ಲಿ ಮಾಡಿರ್ತಾರದು ಎಲ್ಲ ತೋರಿಸ್ತಾರೆ. ಅದೊಂದು ಅವರು ಪಾಪ ಅವ್ರಿಗೂ ಸಹಕಾರ ಸಿಕ್ಕಿ ಒಂದು ಒಳ್ಳೇದಾಯ್ತದೆ ಸರ್. ಸರ್, ಈಗ ಯುಟಿ ಖಾದರ್ ಅವರು ಆರೋಗ್ಯ ಖಾತೆ ತಗೊಂಡಾಗ ಉತ್ತಮದ ಒಂದು ಕೆಲಸ ಆಗ್ತಾ ಇದೆ. ಅಲ್ಲ, ಇನ್ನು ಇಲ್ಲಿಗಲ್ ಆಗಿ ಎಲ್ಲದು ಫುಟ್ಪಾತ್ ಒತ್ತುವರಿ ಆಗಿದ್ರೆ ಅದನ್ನ ತೆರವು ಮಾಡುವಂಥದ್ದಾಗಲಿ, ನಿನ್ನೆ ಮೊನ್ನೆಯಿಂದ 5 ಸ್ಟಾರು ಸಣ್ಣ ಪುಟ್ಟ ಹೋಟೆಲ್ ಮೇಲೆ ಎಲ್ಲವೂ ಕೂಡ ದಾಳಿ ಆಗ್ತಾ ಇದೆ. ಎಲ್ಲಿ ಕ್ಲಿಯರ್ ಇರಲ್ವೋ, ಇಲ್ಲಿ ಕ್ಲೀನ್ ಇರಲ್ವೋ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಆಗ್ತದೆ. ಇದ್ರ ಜೊತೆಗೆ ನೆನ್ನೆ ಒಂದು ಆದೇಶ ಆಗಿದೆ, ಗುಟ್ಕಾ ಪಾನ್ ಮಸಾಲ ಎಲ್ಲವೂ ಕೂಡ 1 ವರ್ಷ ಬ್ಯಾನ್ ಮಾಡ್ತೀವಿ ಅಂತೇಳಿ ಸರ್ಕಾರ ಆದೇಶ ಆಗಿದೆ ಸರ್. ಈ ಬ್ಯಾನ್ ಸಂಬಂಧಪಟ್ಟ ಹಾಗೆ ಗುಟ್ಕಾ ಪಾನ್ ಮಸಾಲ ಹಾಕೋರಿಗೆ ನೀವೇನು ಹೇಳ್ಬೋದು ಸರ್? ಫಸ್ಟ್ ಇದು ನಮ್ಮದು ಬೆಂಗಳೂರು ಕರ್ನಾಟಕ ಶಿವಾಜಿನಗರಕ್ಕೆ ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್. ಯುಟಿ ಖಾದರ್ ಸರ್ ನಂಬರ್ 1 ಕೆಲಸ ಮಾಡಿದ್ದು ಸರ್. ಫಸ್ಟ್ ಭಾಳ ದೇವರು ಅವ್ರಿಗೆ ಒಳ್ಳೇದು ಮಾಡೋಣ, ಭಾಳ ಒಳ್ಳೆಯ ಕೆಲಸ ಮಾಡಿದ್ದು. ಪಾನ್ ಪರಾಕ್, ಗುಟ್ಕಾ, ಮಾಂದಿಚಂದ್ ಈ ಥರದ್ದು ನಶಾ ಹುಡುಗರು ಶಿವಾಜಿನಗರದಿಂದ ಸಾರಪಾಳ್ಡ, ಸಿಟಿ ಮಾರ್ಕೆಟ್ ಎಲ್ಲಿ ಎಲ್ಲ ಫಾಸ್ಟ್ ಆಗಿದ್ದಾರೆ. ಅದು ಬ್ಯಾನ್ ಮಾಡಿರೋದಕ್ಕೆ ನಾನು ಭಾಳ ಅವನಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಶುಕ್ರಿಯಾ ಇರ್ತಾರೆ. ಫಸ್ಟ್ ಕ್ಲಾಸ್ ಒಳ್ಳೇದು ಕೆಲಸ ಮಾಡಿದ್ದಾರೆ ಅವನು. ತಿರ್ಗಾ ಇದು ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ಗೆ ಹುಷಾರಾಗಿ ಒಂದು ಇದೇ ಹೇಳಬೇಕು. ಯಾಕೆ ಅಂತ ಅವ್ರಿಗೆ ನಶಾ ಕೊಟ್ಬಿಟ್ಟಿನಾಗ ಡಿಪಾರ್ಟ್ಮೆಂಟ್ಗೆ ಕೇರೆ ಮಾಡೋದಿಲ್ಲ ಅವನು. ಅದಕ್ಕೆ ಡಿಪಾರ್ಟ್ಮೆಂಟ್ ಸ್ವಲ್ಪ ಯಾಕೆಪ್ಪ ಅಂತ ಹೇಳ್ತಾರೆ ಅವ್ನಿಗೆ. ಅವ್ರ ವಿಚಾರ ನಾನು ಕರ್ಕೊಂಡೋಗಿ ಶಿವಾಜಿನಗರ ಪೊಲೀಸಲ್ಲಿ 2-3 ಬಿಟ್ಟರೆ ಅವ್ನು ಬಿಟ್ಬೇಡ, ಅವ್ರ ತಲೆ ಸರಿಯಾಗಿಲ್ಲ ಅವ್ರ ಜೊತೆಯಲ್ಲಿ ಒಳಗಡೆ ಹೋಗ್ಬೇಡ ನಮಗೆ ಹೇಳಿದ್ದಾರೆ ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಫುಲ್ ಸ್ಟ್ರಾಂಗ್ಲಿ ಕೆಲಸ ಮಾಡಬೇಕು. ಅದಕ್ಕೆ ತಿರ್ಗಾ ಒಂದು ಟೈಮ್ ಯುಟಿ ಖಾದರ್ ಸರ್ಗೆ ಭಾಳ ಥ್ಯಾಂಕ್ಸ್. 3 ಕೆಲಸನ ಒಳ್ಳೇದು ಮಾಡ್ತಾರೆ. ನಮ್ಮದು ಹೋಟೆಲ್ ಇದೆ, ನಾನು ಕ್ಲೀನಾಗಿ ಮಾಡಬೇಕು ಎಲ್ಲ ನೋಡ್ತಾ. ನಮಗೆ ಗೊತ್ತು ಕ್ಲೀನಿಂಗ್ ಫಸ್ಟ್. ನಮ್ದು ಇಸ್ಲಾಮಲ್ಲಿ ಏನು ಹೇಳ್ತಾರೆ, ಅರ್ಧ ಇಸ್ಲಾಂ ಕ್ಲೀನಿಂಗ್, ಆಮೇಲೆ
ಧರ್ಮ ಅಂತ ಹೇಳ್ತಾರೆ. ಅದಕ್ಕೆ ಯು ಟಿ ಖಾದರ್ ಸರ್ ಮಾಡ್ತಾ ಇರೋದು ಕೆಲಸ ಭಾಳ ಒಳ್ಳೇದು ಕೆಲಸ. ತಿರ್ಗಾ ಒಂದು ನಮ್ಮ ಎಲ್ಲ ಶಿವಾಂಜಲಿಯಿಂದ ಇದು ಮಾಡ್ತಾ ಇರೋದು, ಅಲ್ಲಿಂದ ಭಾಳ ಕೇಸ್ ಬರ್ತದೆ ಅಲ್ಲಿ. ಸರ್ ಅದು ಡ್ರಗ್ಸ್ ಏನೇನ ಮಾಡಿ ಅಂತ ನಮಗೆ ಭಯ. ನಮ್ಮ ಸೆಂಟ್ರಲ್ಲಿ ಹೋಗಿನಾಗ ನಮಗೆ ಏನೇನು ಮಾಡ್ಬಿಡ್ತಾರೆ. ಇಲ್ಲಿ ಜಾಸ್ತಿ ಆಗಿದ್ದಾರೆ ಹುಡುಗರು. ಅವನು ನನ್ನ ಒಂಟಿ ಹೋಗೋದು ಬರೋದು ಯಾಕೆ ಅವ್ನ ತಲೆ ನಮಗೆ ಇದಾಗಬಾರ್ದು. ಅದಕ್ಕೆ ಡಿಪಾರ್ಟ್ಮೆಂಟ್ಗೆ ನನ್ನ ಇದು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಫಸ್ಟಾಗಿ ಸ್ಟ್ರಿಕ್ಟ್ಲಿ ಇರಬೇಕು. ಅವ್ರು ಕೊಟ್ಟಿದ್ರೆ ಆದ್ರೆ ಅದ್ರ ಮೇಲೆ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ಲಿ ಆಗಿರ್ಬೇಕು. ಒಂದು ವರ್ಷ ಮಾತ್ರ ಬ್ಯಾನ್ ಅಂತ ಹೇಳಿದ್ದಾರೆ, ಒಂದು ವರ್ಷ ಆದ್ಮೇಲೆ ಇಲ್ಲಲ್ಲ. ಕಂಟಿನ್ಯೂ ಆಗುತ್ತಲ್ಲ. ಇಲ್ಲ ಇದು ಒಂದು ವರ್ಷ ನೋಡೋಣ ಹೆಂಗೆ ಆಗ್ತಾರೆ ಅಂತ. ಇಲ್ಲ ಜನರು ಆಮೇಲೆ ಅವ್ರು ಹೇಳ್ತಾರೆ ಸರ್ ಹೆಂಗೆ ಕಂಟಿನ್ಯೂ ಮಾಡಿ ಅಂತ. ಫಸ್ಟೇ ಒಂದು ಜನ ಕೆಲವರೆಲ್ಲ ಹಂಗೆ ಹೇಳ್ತಿದ್ದಾರೆ ನಿಮ್ಮಂಗೆ ಅದು ಒಂದು ವರ್ಷ ಎಲ್ಲ ಪರ್ಮನೆಂಟ್ಲಿ ಬ್ಯಾನ್ ಅದೇ ಅಭಿ ಇವಾಗ ಅವನಿಗೆ ಯಾಕೆ ಮಾಡಿರೋದು ಅವ್ನಿಗೆ ಗೊತ್ತು. ಅದೆಲ್ಲ ದೊಡ್ಡವ್ರನ್ನ ಅವನ್ನ ಎಲ್ಲ ವಿಚಾರ ಮಾಡಿ ಪ್ಲಾನ್ ಮಾಡಿದ್ದಾರೆ. ಯಾಕೆ ಅಂತ ಅದು ಹುಡುಗರಿಗೆ ಸ್ವಲ್ಪ ಆಮೇಲೆ ನೋಡೋಣ. ಒಂದು 6 ತಿಂಗಳು ಅವ್ರಿಗೆ ಇದು ಆಗ್ಬಿಡ್ದನಕ ತಿರ್ಗಾ ಹಂಗೆ ಆರಾಮಾಗಿ ಅವ್ನು ಇರ್ತಾರೆ. ಕರೆಕ್ಟ್ ಮಾಡಿರೋದು ಇನ್ಶಾಲ್ಲ ನೋಡೋಣ. ನಾನು ಪ್ರೇಯರ್ ಮಾಡ್ತಾರೆ ಎಲ್ಲ ಹತ್ರ, ಅಲ್ಲ ಎಲ್ಲರಿಗೆ ಒಳ್ಳೇದು ಮಾಡೋಂಥ. ಈ ಹುಡುಗರು ಚಿಕ್ಕದು ಹುಡುಗರು ಎಲ್ಲ ಜೀವನ ಹಾಳಾಗಿದ್ದಾರೆ. ಅದ್ರ ಮೇಲೆ ಆಕ್ಸಿಡೆಂಟ್. ಇವಾಗ ಕ್ಯಾನ್ಸರ್ ಹಾಸ್ಪಿಟಲ್ ಶಂಕರಾಗಿ ನಾನು ಹೋಗಿ ಬಂದಿದ್ದು ಅರ್ಧ 70% ಎಲ್ಲ ಹುಡುಗರು ಇದೆ. ಅವರು ಡ್ರಗ್ಸ್ ಗಾಂಜಾ ಅವ್ರನ್ನೇ ಗುಟ್ಕಾ ಅವನಿಗೆ ಕ್ಯಾನ್ಸರ್ ಜಾಸ್ತಿ ಆಗಿರೋದು. ಧನ್ಯವಾದ ನೀನು ಕೇಳೋದಕ್ಕೆ. ಶಿವಾಂಜಲಿಯಿಂದ ಯು ಟಿ ಖಾದರ್ ಸರ್ಗೆ ಥ್ಯಾಂಕ್ ಯು ಸರ್. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಆರೋಗ್ಯವನ್ನು ಕಾಪಾಡಬೇಕು ರಾಜ್ಯದ ಜನತೆಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಬ್ಯಾನ್ ಮಾಡಿದ್ದಾರೆ ಗುಟ್ಕಾ ಪಾನ್ ಮಸಾಲ ರಾಜ್ಯದಲ್ಲಿ. ನಿಕೋಟಿನ್ ಯಾವುದು ಕೂಡ ಇರಬಾರ್ದು, 1 ವರ್ಷ ಬ್ಯಾನ್ ಅಂತ ಹೇಳಿದ್ದಾರೆ ಸರ್. ಇದು ಮಾಡಿದ್ದು ಸರಿನಾ ತಪ್ಪ ಏನು ಅಂತ ಪ್ರಶ್ನೆ. ಒಳ್ಳೆ ಇದು ಡಿಸಿಷನ್ ಸರ್. ಇಟ್ಸ್ ವೆರಿ ಗುಡ್. ಯಂಗ್ಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಅದು ತಿನ್ನಿ ಭಾಳ ನಾಶ ಆಗ್ತಾ ಇದ್ದಾರೆ ಸರ್. ಇದು ಒಳ್ಳೆ ಇದು ಸ್ಟೆಪ್ ತಗೊಂಡಿದ್ದಾರೆ. ವಿಲ್ ವೆರಿ ಮಚ್ ಅಪ್ರಿಷಿಯೇಟ್ ದಟ್ ದಿಸ್ ಒನ್ ಸರ್. ಅಲ್ಲ 1 ವರ್ಷ ಸಾಕ ಸರ್ ಅಂತ. ಇಲ್ಲ ಅದು ಟೋಟಲಿ ಕ್ಲೋಸ್ ಮಾಡ್ಬೇಕು ಸರ್. ಇದು ಟೋಟಲಿ ಯಂಗ್ಸ್ಟರ್ಸ್ ಎಲ್ಲ ನೀವು ಎಲ್ಲಿ ನೋಡಿ ಕೂತ್ಕೊಂಡು ಅಲ್ಲಿ ತುಪ್ಪು ಇಲ್ಲಿ ತುಪ್ಪಿಟ್ಟು ಫುಲ್ ನಾಶ ಆಗ್ತಾರೆ. ನಮ್ಮದು ಬೆಂಗಳೂರು ಅವರು ನಮ್ಮದು ಬೇರೆಗೌಡ ಸರ್ ಮಾಡ್ತಾ ಇರೋದು, ಅವರು ನಮ್ಮದು ಕಾಂಗ್ರೆಸ್ ಅವರು ಮಾಡ್ತಾ ಇರೋದು, ಅದಕ್ಕೆ ಎಲ್ಲ ನಾಶ ಆಗ್ತಾ ಇದ್ದಾರೆ ಸರ್. ಇದು ಒಳ್ಳೆ ಸ್ಟೆಪ್ ಸರ್. ವಿಲ್ ಅಪ್ರಿಷಿಯೇಟ್ ಯಂಗ್ ಜನ್ರೇಷನ್ ಜೆನ್ಜಿ ಅಂದರೆ ಇದರಲ್ಲಿ ಟೋಟಲ್ ಇದು ಆಗ್ತಾ ಇದ್ದಾರೆ ಸರ್. ಈಗ ಅವ್ರ ತಲೆಯಲ್ಲಿ ದೃಷ್ಟಿಗೆ ಏನಂತಂದ್ರೆ ಆರೋಗ್ಯ ನಾನು ಕಾಪಾಡಕ್ಕೆ ರೆಡಿ ಇದ್ದೀನಿ, ನೀವು ಕೂಡ ಅದಕ್ಕೆ ಹೊಣೆಗಾರಿಕರಾಗ್ತೀರಾ, ನೀವು ಕಾಪಾಡ್ಕೋಬೇಕೇನೋಂಥದ್ದು ಯು ಟಿ ಖಾದರ್ ಅವರ ಉದ್ದೇಶ. ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಹೌದು ಕರೆಕ್ಟ್ ಸರ್. ಇನ್ನೂ ಒಂದು ಮಾತಾಡಲಿಲ್ಲ ಸರ್. ನೋಡಿ, ಇದು ಕಂಪನಿಗೆ ಸ್ಟಾಪ್ ಮಾಡ್ಬೇಕು ಸರ್. ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ಸ್ಟಾಪ್ ಮಾಡಬೇಕು. ನೋಡಿ, ಇಲ್ಲಿ ಆಗಿದ್ರೆ ಅವ್ರು ಬೇರೆ ಥರ ಸೆಲ್ ಮಾಡ್ತಾರೆ. ಒಳಗಡೆ ಇಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಸೇಲ್ ಮಾಡ್ತಾರೆ ಸರ್. ಮೇನ್ ವಿ ಹ್ಯಾವ್ ಟು ಸ್ಟಾಪ್ ದ ಕಂಪನಿ ಹೂ ಇಸ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್. ನೋಡಿ ಯಂಗ್ಸ್ಟರ್ಗೆ ನೋಡಿ ಕಂಪನಿಗಳನ್ನ ನಿಲ್ಲಿಸ್ಲಿಕ್ಕೆ ಆಗುತ್ತಾ ಅಂತ ಬೇರೆ ರೂಪದಲ್ಲಿ ಬರ್ತಾರೆ. ಲಾಸ್ಟ್ ಟೈಮ್ ಯಾವುದು ಬ್ಯಾನ್ ಮಾಡಿದ್ರು, ಗುಟ್ಕಾನ್ ಬ್ಯಾನ್ ಮಾಡಿದ್ರು, ಅಡಕೆ ಸಪ್ರೇಟ್ ಮಾಡಿದ್ರು, ನಿಕೋಟಿನ್ ಸಪ್ರೇಟ್ ಮಾಡಿದ್ರು. ಈಗ ನೆಕ್ಸ್ಟ್ ಏನಾದರೂ ಮಾಡ್ಬೋದು. ಅದು ಕರೆಕ್ಟ್ ದಟ್. ಬಟ್ ಸ್ಟಿಲ್ ವಿ ಹ್ಯಾವ್ ಎ ಅಪರ್ಚುನಿಟಿ ಸರ್. ಇವಾಗ ಇದು ಮಾಡ್ತಾ ಇರೋದು ಇದು 1 year. ನೆಕ್ಸ್ಟ್ ಸೇಮ್ ಎಲ್ಲ ಫ್ಯಾಮಿಲೀಸ್ ಎಲ್ಲ ಹಾಗೆ ಮುಂದೆ ಬರೆದ್ರೆ ಎಲ್ಲ ಇದು ಕಂಪ್ಲೀಟ್ ಸ್ಟಾಪ್ ಮಾಡ್ತಾರೆ. ಇವರು ಸ್ಟಾಪ್ ಮಾಡ್ತಾರೆ. ನೋಡಿ ನಮ್ಮದು MLA ಸಾಹೇಬ್ರು, ರಿದಾನ್ ಸಾಹೇಬರು ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ ಇಲ್ಲಿ. ನೀವು ಸಿ ಫಸ್ಟು ಯಾವ ಥರ ಇದ್ರು, ಇವಾಗ ಯಾವ ಥರ ಇದ್ರು ಅಂತ ಕಾಣ್ತಾ ಇದೆ. ಅದಕ್ಕೆ ಇದು ಮಾಡಿದ ತಕ್ಷಣ ಎಲ್ಲ ನೋಡಿ ಇಲ್ಲಿ ಹೋಟೆಲ್ ಹತ್ರ ಕೂತ್ಕೊಂಡು ತಿಂದ್ಬಿಟ್ಟು ಅಲ್ಲಿ ಮಾಡಿ ಅವ್ರು ಎಷ್ಟು ಅಂತ ಮಾಡ್ಬೇಕು ಸರ್ ನಮ್ಮ MLA ಸರ್, ನೀವೇ ಹೇಳಿ. ಆ ಥರ ಇವಾಗ ಒಳ್ಳೆ ಸ್ಟೆಪ್ ಸರ್. ಇದು ಒಳ್ಳೆ ಸ್ಟೆಪ್ ಸರ್. ನಮ್ಮ ಹೆಸರು ತನ್ವೀರ್ ಸರ್. ಗಂಡಸರಿಂದ ಜಾಸ್ತಿ ಹೆಂಗಸರು ಗುಟ್ಕಾ ಅದು ಪಾನ್ ಪರಾಗು ಇದು ಹಾಳು ಮೂಳು ಅಂತ ಹಾಕ್ತಾರೆ. ಹಾಕಿ ಏನು ಮಾಡ್ತಾರೆ ಅವರು, ಅಲ್ಲಿ ಉಗಿಯೋದು, ಮನೆ ಬೀದಿ ಎಲ್ಲ ಫುಟ್ಪಾತ್ ಎಲ್ಲ ಗಲೀಜು ಮಾಡೋದು, ಇದೇ ಆಗಿದ್ದು. ಅದರಿಂದ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ದುಡ್ಡು ಸಂಪಾದನೆ ಮಾಡೋ ದುಡ್ಡು ಖರ್ಚು ಮಾಡಿಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದಾರೆ. ಕ್ಯಾನ್ಸರ್ ಅವರೇ ತಗೊಳ್ತಾ ಇದ್ದಾರೆ ಕ್ಯಾನ್ಸರು. ಇದರಿಂದ ನಮ್ಮ ಯು ಟಿ ಖಾದರ್ ಸಾಹೇಬರಿಗೆ ಸಲ್ಯೂಟ್ ಮಾಡ್ತೀನಿ. ನಾನು ಹೇಳ್ತೀನಿ, ಇದು 1 ವರ್ಷ ಇಲ್ಲ, ಪರ್ಮನೆಂಟ್ ಆಗಿ ಬಂದ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ಸಲ್ಯೂಟ್ ಮಾಡ್ತೀನಿ ಬೇಕಾದ್ರೆ. ಹೌದು ಅವರೇ ತಗೊಳ್ತಾ ಇರೋದು. ಹಾಂ, ಅವ್ರು ದುಡ್ಡು ಖರ್ಚು ಮಾಡಿ ಅವರೇ ತಗೊಳ್ತಾ ಇದಾರಲ್ಲ ಕೈಲೆಗಳು. ಅದು ನಾವು ಏನು ಮಾಡೋಕ್ಕಾಗ ಸಾಧ್ಯ ಇಲ್ಲ. ಅದಕ್ಕೆ ಈಗ ಏನು ಯು ಟಿ ಖಾದರ್ ಸಾಹೇಬರು ಮಾಡಿದ್ದಾರೆ ಅದು ಭಾರಿ ಒಳ್ಳೆ ಸ್ಟೆಪ್ಪು. ನಾವು ಅವ್ರಿಗೆ ಸಲ್ಯೂಟ್ ಮಾಡ್ತೀನಿ, ಅಷ್ಟೇ ನಾನು ಹೇಳೋದು. ಥ್ಯಾಂಕ್ಸ್. ನಿನ್ನೆಯಿಂದ ಒಂದು ಆದೇಶ ಆಗಿದೆ, ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಯಾವೂ ಕೂಡ ಮಾರಾಟ ಆಗಬಾರ್ದು, ಎಲ್ಲೂ ಕೂಡ ಸಿಗಬಾರ್ದು ಎನ್ನುವಂಥದ್ದು ಹೊಸದಾಗಿ ಆದೇಶ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಾಗೆ ನೀವು ಒಬ್ಬ ನಾಗರಿಕರಾಗಿ ಏನು ಹೇಳ್ಬೋದು ಅಂತ?
ಅವರು ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಆಸಿಫು ರಸೂಲ್ ಮಾರ್ಕೆಟಿಂದ ಯು ಟಿ ಖಾದರ್ ಅವರಿಗೆ. ಅವರು ಒಳ್ಳೆ ಕೆಲಸ ಮಾಡಿರೋದು. ಇದು ಪರ್ಮನೆಂಟ್ ಆಗಿ ಇವರು ಬ್ಯಾನ್ ಮಾಡಿದರೆ ಇನ್ನೂ ಒಳ್ಳೆ ಆಗತ್ತೆ. ಯಾಕಂದರೆ ಗುಡ್ಕಾ ತಿಂದರೆ ಓಕೆ, ಬಟ್ ಏನಂದರೆ ಗೋಡೆ ನೋಡಲ್ಲ, ಏನು ನೋಡಲ್ಲ, ಅಲ್ಲಿ ಎಲ್ಲ ಉಗಿತಾರೆ. ಇವಾಗ ನಿಮ್ಗೆ ಬೇಕಂದರೆ ನಾನು ತೋರಿಸ್ತೀನಿ, ಕೆಲವೇ ಜಾಗ ಅಲ್ಲಿ ಇಲ್ಲೇ ನಿಮಗೆ ಸಿಗತ್ತೆ. ಪರ್ಮನೆಂಟ್ ಮಾಡ್ಕೊತಾರೆ, ಯಾರು ನೋಡಲ್ಲ. ಬಸ್ಸಲ್ಲಿ ಆಗಲಿ ಟ್ರೈನಲ್ಲಿ ಆಗಲಿ ಜನಗಳು ಓಡಾಡ್ತಾ ಇದ್ದಾರೆ, ಅವ್ರು ನೋಡಲ್ಲ ಅಕ್ಕಪಕ್ಕ ಏನಿದೆ, ಹಂಗೆ ತಲೆ ಬಿಟ್ಟು ಆಚೆ ಹೋಗಿದ್ದಾರೆ. ಇದು ಒಳ್ಳೆ ಕೆಲಸ ಮಾಡಿರೋದು, ನಮಗೆ ತುಂಬ ಸಂತೋಷ ಆಯಿತು. ನಾವು ಕೇಳಿರೋದು ಇವರು ಮಾಡ್ತಾ ಇರೋದು. ಉದ್ದೇಶ ಏನಂತಂದ್ರೆ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ, ಮೂಲ ಉದ್ದೇಶ. ಅದ್ರ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆಗಳಿದಾವಲ್ಲ, ಎಲ್ಲೂ ಕೂಡ ಬೆಡ್ಗಳೇ ಖಾಲಿ ಇಲ್ಲ. ಅಲ್ಲಿ ನೋಡಿದ್ರೆ ಬಹುತೇಕ ಯೂತ್ಸೇ ಜಾಸ್ತಿ ಇದ್ದಾರೆ. ಕರೆಕ್ಟು ನಮಗೂ ನೋಡಿದ್ರೆ ನೋವಾಗತ್ತೆ. ಯಾರನ್ನ ಇರಲಿ, ದುಡ್ಡಿರೋನು ದುಡ್ಡು ಇದು ಮಾಡ್ಕೊತಾನೆ ವ್ಯವಸ್ಥೆ. ದುಡ್ಡಿಲ್ಲವರು ಹೋಗ್ಬಿಟ್ಟು ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅವ್ರಿಗೆ ಆಗಲ್ಲ, ಅವ್ರಿಗೆ ಟ್ರೀಟ್ಮೆಂಟು. ಈ ಕೆಲಸ ಮಾಡಿರೋದು ಇವರು ತುಂಬ ಒಳ್ಳೆಯದು. ಈ ಥರ ಮಾಡಿದ್ರೆ ಪೂರ್ತಿ ಬ್ಯಾನ್ ಮಾಡಬೇಕು. ಈಗ ಇನ್ನೊಂದು ಕೇಳ್ಪಟ್ಟೆ ಸರ್, ಈಗ ಮಹಿಳೆಯರು ಇರ್ತಾರೆ, ಓಕೆ, ಫಾರ್ ಎಕ್ಸಾಂಪಲ್ ವಯಸ್ಸಾದ ಮಹಿಳೆಯರು ಇರ್ತಾರೆ, ಅವ್ರು ಎಲ್ಲಡಿಕೆ ಹಾಕೋದು ಬಿಟ್ಟು ಅದು ಇಲ್ಲ ಮುಂಚೆ ಬಂದು ಕಡ್ಡಿ ಪುಡಿ ಅಂತ ಇತ್ತು. ಕಡ್ಡಿ ಇಲ್ಲಿ ಇದು ನಶ ಪುಡಿ ಅದು ಬಾಯಿಲಿ ಇಕ್ತಾ ಇದ್ರಿ. ಇವಾಗ ಆ ಪುಡಿ ಹೋಗ್ಬಿಟ್ಟು ತಂಬಾಕು ಆಗ್ಬಿಟ್ಟಿದೆ. ತಂಬಾಕು ಇದು ರೂಕೆ ತಗೊಂಡ್ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ತಿಂದಿರೋರು ಅವರು 100 ವರ್ಷ 70 ವರ್ಷ 80 ವರ್ಷ ಬಗ್ದಿರೋರು. ಇವಾಗ ಇದು ಬಂದು ಇದೆಲ್ಲ ಫುಲ್ ಮಿಕ್ಸಿಂಗ್ ಸರ್. ಇದು ನಮ್ಗೆ ಹೇಳಿದ್ರೆ ಇದು ಫುಲ್ ಬ್ಯಾನ್ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ ಯು ಟಿ ಖಾದರ್ ಅವ್ರಿಗೆ. ಇನ್ನೊಂದ್ಸತಿ ಹೇಳ್ತೀನಿ ಥ್ಯಾಂಕ್ಸು. ಒಳ್ಳೆ ಫುಲ್ ಬ್ಯಾನ್ಡೇ ಮಾಡಬೇಕು ಪಕ್ಕ. ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ಸ್ ಸಂಬಂಧಪಟ್ಟಾಗಿರುವಂತಹ ಇಲಾಖೆ ರಾಜ್ಯಾದ್ಯಂತ ಭರ್ಜರಿಯಾದಂಥ ಕಾರ್ಯಾಚರಣೆ ಮಾಡ್ತಿರುವಂಥದ್ರ ಜೊತೆಗೆ ಹೊಸ ಆದೇಶ ಕೊಡಲಾಗಿದೆ. ಎಲ್ಲಿ ಪಾನ್ ಮಸಾಲ, ಗುಟ್ಕಾ ಸೇರಿದಂತೆ ನಿಕೋಟಿನ್ ಅಂಶ ಇರುವಂಥ ವಸ್ತುಗಳು ಮಾರಾಟಕ್ಕೂ ಬ್ಯಾನ್ ಆಗುವಂಥ ಕೆಲಸ ಆಗಿದೆ. ಎಲ್ಲೂ ಕೂಡ ಸಿಗಬಾರದು ಎನ್ನುವಂಥ ನಿಟ್ಟಿನಲ್ಲಿ 1 ವರ್ಷದ ಅವಧಿಗೆ ಆದೇಶವನ್ನು ಹೊರಡಿಸಿರುವಂಥದ್ದು ಖಡಕ್ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರಿನ ನಾಗರಿಕನ ಮಾತಾಡ್ತಾ ಹೋದರೆ ಕೇವಲ 1 ವರ್ಷ ಸಾಕಾಗಲ್ಲ, ಇದು ಲೈಫ್ ಟೈಮ್ ಬ್ಯಾನ್ ಮಾಡಬೇಕು. ಇದರಿಂದ ಯುವಕರು ಹಾಳಾಗ್ತಾ ಇದ್ದಾರೆ. ಯುವಕರು ಕ್ಯಾನ್ಸರು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವಂಥ ಕೆಲಸ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆ ಭಾಗಗಳಿರುವಂಥ ಕ್ಯಾನ್ಸರ್ ಆಸ್ಪತ್ರೆಗಳೆಲ್ಲವೂ ಕೂಡ ಫಿಲ್ ಆಗ್ತಾ ಇದ್ದಾವೆ. ಅಲ್ಲಿ ಸೀಟ್ ಅಂದರೆ ಬೆಡ್ಗಳು ಸಿಗ್ತಾ ಇಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇಸರದ ಸಂಗತಿಯನ್ನು ನಮ್ಮ ಜೊತೆಗೆ ಒಟ್ಟಾರೆಯಾಗಿ ಹಂಚ್ಕೊಂಡಿರುವಂಥದ್ದು. ಈ ಮೂಲಕವಾಗಿ ಸಂಬಂಧಪಟ್ಟಾಗಿರುವಂಥ ಸಚಿವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಆದೇಶ ಇದೆಯಲ್ಲ, 1 ವರ್ಷಕ್ಕಲ್ಲ, ಲೈಫ್ ಟೈಮ್ ಬ್ಯಾನ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿ ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ನಮ್ಮ ಜೊತೆಗೆ ಒಟ್ಟಾರೆಯಾಗಿ ಹಂಚ್ಕೊಂಡಿದ್ದಾರೆ.